ಬರ್ಫೀಸ್ ಥರ ಸರ್. ನಿಮಿಷ ಬರ್ತೀನಿ ಇವರು ಒಂದೇ ನಿಮಿಷ. ಅದೇ ಕೊಡ್ತೀವಿ ಬರ್ತಾರೆ ನಿಮಿಷ. She is very heavier for her age now. Huh? Our age. Sit down. ಈ ಥರ sit down. ಈ ಥರ sit down. ಕೈ ಮುಂದೆ ಚಾಚಿ. Jump. ಕೆಳಗಡೆ ಬಂದು Okay. Change. Again. Correct. ನೀವು ಏನು ಮಾಡಿ? Correct. Super. ಈಗ ಮತ್ತೆ ಇನ್ನೊಂದು ರೌಂಡ್. ಅದೇ ಸೇವ್. ಬನ್ನಿ. ತುಂಬ ದೂರ ಸ್ಟೆಪ್ ಹಾಕ್ಬೇಡಿ, ತುಂಬ ಜಂಪ್ ಬೇಡ, ಜಸ್ಟ್ ಒನ್ ಸ್ಟೆಪ್ ಅಷ್ಟೇ. Sit down. ಅಲ್ಲೇ ಕಾಲು. ಏನಾಗುತ್ತೆ ಗೊತ್ತಾ, ದೂರ ಜಂಪ್ ಮಾಡಿದ್ರೆ ನೀ ಸ್ಟ್ರೈಟ್ ಆಗ್ಬಿಡುತ್ತೆ, ಯೂಸ್ ಇಲ್ಲ. ಒಂದೇ ಕೂತ್ಕೊಂಡ್ರೆ ಅದೇ ಪೊಸಿಷನ್ ಅಲ್ಲಿ ಹೋಗ್ಬೇಕು. ಅಲ್ಲ ಈಗ ಹಂಗೆ ಉಸಿರಾಡ್ತಲ್ಲ ಹಾಗೆ ಸಪೋರ್ಟ್ ಆಗ್ತದೆ. ವೆಂಟಿಲೇಷನ್ ಸಮಸ್ಯೆ ಇದೆಯಲ್ಲ, ಅದು ಬೇಡ, ತುಂಬ ಸ್ವೆಟ್ ಆಗಲ್ಲ. ಆವಾಗಲೇ ಬೇಗ ಹೋದ್ರಲ್ಲ, ಈಗ ಅದೇ ಥರ ಅಂದರೆ ಕೈ ತುಂಬ ಮುಂದೆ ಇಡಬೇಕು, ಹಾಗೆ ವಾಕ್ ಮಾಡಬೇಕು. ನೋಡಿ ಕೈ ಇಡಿ, ದಂಡ ಥರ ಪುಷಪ್ ಥರ ಇಡಿ, ಪುಷಪ್ ಥರ ಇಡಿ. ಈಗ ನೋ ಫೋಲ್ಡಿಂಗ್. ನಾನು ಸ್ವಲ್ಪ ಬೆಂಡ್ ಆಗಿದ್ದು ತೆಗೆದಿರ್ಬೇಕಾದ್ರೆ, ಬಟ್ ಹಂಗೆ ಹೋಗ್ಬೇಕು ಅಂತ ಏನಿಲ್ಲ. ಇನ್ನೊಂದು ಮಂತ್ಲಿ ಓಪನ್ ಮಾಡೋಣ. ಸರಿ, ಇದೇ ಥರ ಬರಬೇಕು. ಸೂಪರ್. ಅದನ್ನ ಮಾಡಿಸ್ಲಾ? ನೀವು ಕಾಲೇ ಬಂದಿದ್ದೀರಾ, ನೋಡ್ತಿರೋದಕ್ಕೆ ಕಾಲೇ ಬಂದಿದ್ದೀರಾ, ನೀವು ಅಡ್ವಾನ್ಸ್ ಮಾಡ್ತಿದ್ದೀರಾ ಅಂತ. ಮಂಕಿ ಹೋಗ ನೋಡಿ, ಇವಾಗ ಮಂಕಿ ಈ ಥರ. ಓಕೆ, ಮಂಕಿ ಗಿಡ ನೋಡು, ಕ್ರಾಸ್ ಟು ಕ್ರಾಸ್. ಸ್ವಲ್ಪ ಕಾಲು ಮೇಲೆತ್ತಿ ಹಾಕಬೇಕು. Correct. Cross up in the middle. Correct. Correct. Super. Yes. Start. ಈಗ ಇನ್ನೊಂದು ಜಸ್ಟ್ ವಾಕ್ ಅಷ್ಟೇ. ಓಕೆ, ಕಾಲು ಮುಂದೆ ಇಡಿ, ಈ ಥರ ಇಡಿ, ಕೂತ್ಕೊಳ್ಳಿ, ಮುಂದಕ್ಕೆ ಇನ್ನು ಕೂತ್ಕೊಳ್ಳಿ, ಕಾಲು ಸ್ಟ್ರೈಟ್ ಇರಬೇಕು. ಓಕೆ, ಅಪ್, ಮತ್ತೆ ಕಾಲು ಮುಂದಕ್ಕೆ ಇಡಿ, ಅದೇ ಇದು, ಹಿಂದೆ ಕೂತ್ಕೊಳ್ಳಿ, ಅಪ್, ಮತ್ತೆ ಕಾಲು ಮುಂದಕ್ಕೆ ಇಡಿ, ಹಿಂದೆ ಕೂತ್ಕೊಳ್ಳಿ. ಕರೆಕ್ಟ್. ಅಪ್, ಮತ್ತೆ ಹಿಂದೆ, ಅಪ್, ಮತ್ತೆ ಹಿಂದಕ್ಕೆ ಮುಂದೆ ಕೂತ್ಕೋಬೇಡಿ. ಕರೆಕ್ಟ್, ಆ ಕಡೆ ಕೂತ್ಕೋಬೇಕು. ಹಾಂ, ಆ ಕಡೆ ಕರೆಕ್ಟ್. ಹಾಂ, ಹೀಗೆ ಮಾಡ್ತಾರೆ. ಸ್ಟಾರ್ಟ್. ಓವರ್ ಕಡೆ ಕಾಲು ಬಿಟ್ಟು ಹಿಂದೆ ಕೂತ್ಕೋಬೇಕು.
ಸಾಕು. ಹಾಂ, ಲಾಸ್ಟ್ ಒನ್. ನಾವೇ ತಕ್ಕದ್ದು ನಾವೇ ತಕ್ಕ. ಹಾಂ, ಹಾಕಿ. ಎರಡು ಕೈ ಮೇಲೆ ಭಾರ ಹೋಗಿ. ಇದು ಆ್ಯಕ್ಚುಲಿ ಹಿಂಗೆ ಬರೋದು. ಓಕೆ, ಈ ಥರ ಬರೋದಕ್ಕಾಗಲಿಲ್ಲ, ಅದೇ ಹಿಂಗೆ ಆಗಬೇಡ. ಓಕೆ, ಈ ಥರ ಇಟ್ಟು ಎರಡು ಕೈ ಇಲ್ಲಿ, ಈ ಕೈ ಬರಲಿ, ಜಸ್ಟ್ ಬಾಡಿ ಇಳಿತಾರೆ. ಕರೆಕ್ಟ್. ಹಾಂ, ಈಗ ಮತ್ತೆ ಸ್ಟಾರ್ಟ್. ಕರೆಕ್ಟ್. ಹಾಂ, ಕರೆಕ್ಟ್. ಅರ್ಚನಾ, ಎರಡು ಒಂದೇ ಸತಿ ಎತ್ತಾಕಿ ಕಾಲು, ಆಯ್ತಾ? ಮಾಡಿ 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 ಮುಗೀತು, ಬೇಗ. ಇನ್ನು ಸ್ವಲ್ಪ ಆಸನ ಹೋಲ್ಡ್ ಮಾಡೋಣ, ಸೂರ್ಯ ನಮಸ್ಕಾರ ಹೋಲ್ಡ್ ಮಾಡೋಣ. ಹಾಂ, ನೆಕ್ಸ್ಟ್. ಕರೆಕ್ಟ್. ಅಷ್ಟೇ, ನೋಡಿ ಕಾಟಿಲ್ಲ ಒಂದು. ಸೂಪರ್. ಕರೆಕ್ಟ್. ಬ್ಯೂಟಿಫುಲ್. ಅಷ್ಟೇ, ಅದು ಕಾಟಿಲ್ಲ. ಎರಡು ಕೈ ಇಡಿ, ಎರಡು ಕಾಲು ಒಂದೇ ಸರಿ ಎತ್ತಾಡಿ, ಕೈ ಮೇಲೆ ಭಾರ ಬಿಟ್ಟು ಜಂಪ್ ತೊಗೊಳ್ಳಿ. ಅಷ್ಟೇ, ಬರ್ತಾ ಇದೆ. ನೀವು ಕೈಗೆ ಈ ತರ ಇಡ್ತಾ ಇಲ್ಲ, ಈ ತರ ಇಡ್ತಾ ಇದ್ದೀರ, ಇದಿರ್ಬೇಕು. ಇದಿದ್ರೆ ಮಾತ್ರ ನಿಮ್ಗೆ ತುಂಬಾ ಸಪೋರ್ಟ್. ಹ್ಯಾಂಡ್ಸಿಗೆ ನಮಸ್ಕಾರ ಮುದ್ರ. 1 2 3 4 5 6 7 8 9 ಬಲಗಾಲ ಮುಂದೆ 10 11 12. ಓಕೆ, ಇನ್ನೊಂದು ಸಾರಿ. 1 2 ಲೆಫ್ಟ್ ಲೆಗ್ ಬ್ಯಾಕ್ 3 4 5 6 7 8 ಲೆಫ್ಟ್ ಲೆಗ್ ಫ್ರಂಟ್ 9 ಲೆಫ್ಟ್ ಲೆಗ್ 10 11 12. ಇನ್ನೊಂದು ರೌಂಡ್. ಹ್ಯಾಂಡ್ಸಿಗೆ ನಮಸ್ಕಾರ ಮಾತ್ರ. 1 2 3 4 5 6 7. ನಾನು ರೌಂಡ್ ಕೊಟ್ಮೇಲೆ ಬರಬೇಕು, ಮುಂಚೆ ಬರ್ತಾ ಇದ್ದೀರಾ? 8 ಬಲಗಾಲ ಮುಂದೆ 9 10 11 12. ಓಕೆ, ಲೆಫ್ಟ್ ಲೆಗ್ ಈಗ ಲಾಸ್ಟ್ ಒನ್. 1 2 3 4 5 6 7 8 9. Left leg front, left leg front. 10 11 12. Okay, work on your hands. 5 rounds ಸೂರ್ಯ ನಮಸ್ಕಾರ ಮಾಡಿದ್ದಾರೆ. ಇನ್ನೊಂದು ಹೋಲ್ಡ್ ಮಾಡೋಣ. ಓಕೆ, ಹ್ಯಾಂಡ್ಸಿಗೆ ನಮಸ್ಕಾರ ಮಾತ್ರ. ಓಂ ಸೂರ್ಯಾಯ ನಮಃ. ಉಸಿರು ತಗೊಳ್ತಾ ಮೇಲಕ್ಕೆ ಹಸ್ತ ಉತ್ತಾನ ಹೋಲ್ಡ್ ಮಾಡಿ, ಉಜ್ಜಾಲ ಬ್ರೆತ್. ಪಾದ ಹಸ್ತಾಸನ 3 ಬ್ರೆತ್ಸ್ ಅಷ್ಟೇ ಹೋಲ್ಡ್ ಮಾಡಿ. ಬಲಗಾಲ ಮುಚ್ಚಿಕೊಳ್ಳಿ. ಅಶ್ವ ಸಂಚಾಲನದಲ್ಲಿ ಆಂಜನೇಯ ಆಸನ. ಈಗ ಇದನ್ನ ಇನ್ಕ್ಲೈನ್ ಮುಂದೆ ಬಂದು ಹೋಲ್ಡ್ ಮಾಡಬೇಕು. ಬ್ರೆತ್. ಫೈವ್ ಬ್ರೆತ್. ಈಗ ಪರ್ವತಾಸನ. ಹೋಲ್ಡ್. ಈ ಕೆಳಗಡೆ ಇಟ್ಟು ಪಾದ ನೋಡ್ತಾ ತಲೆ ಮಾಡಿ ಟಚ್ ಮಾಡ್ಕೊಂಡೋಗಿ ಹೋಲ್ಡ್. ಬ್ರೆತ್. ಈಗ ದಂಡಾಸನ. ಕಾಲಿನ ಹಿಂದಕ್ಕೆ ತಗೊಂಡು ದಂಡಾಸನ ಬನ್ನಿ. ಪರ್ಫೆಕ್ಟ್ ಆಗಿ ಇದು 5 ಬ್ರೆತ್ ಹೋಲ್ಡ್.
ಪರ್ವತಾಸನದಲ್ಲಿ ಯಾವತ್ತೂ ಅಷ್ಟೇ ಮೊದಲು ಗದ್ದ ಮತ್ತೆ ಎದೆ ಇಟ್ಟು ಆಮೇಲೆ ನೀ ಅಡ್ಜಸ್ಟ್ ಮಾಡಬೇಕು. ಮೊದಲೇ ನೀ ಅಡ್ಜಸ್ಟ್ ಮಾಡ್ಬಿಟ್ಟು ಏನಾಗುತ್ತೆ ಗೊತ್ತಾ, ಬಾಡಿ ಮುದ್ದೆ ಬಂದ್ಬಿಡುತ್ತೆ. ಓಕೆ, ಹಾಗೆ ಇರಿ. ಭುಜಂಗ, ಪೂರ್ಣ ಭುಜಂಗ, ಎಲ್ಬೋ ಬೆಂಡ್ ಆಗಿರ್ಬಾರ್ದು, ಸ್ಟ್ರೈಟ್ ಆಗಿ ಹೋಗಿ ಮೇಲ್ ನೋಡಿ. ಓಕೆ, ಹಾ, ಈಗ 5 ಬ್ರೆತ್ಸ್ ಇದು. ಪರ್ವತಾಸನ 3 ಬ್ರೆತ್ಸ್. ಮತ್ತೆ ಪ್ರಾಣ ಪೂರ್ತಿ ಕೆಳಗಡೆ ಇಟ್ಟು ಒಂದು ಹಿಂದೆ ಊರಿ ಪಾದ ಮಾಡಬೇಕು. ತಗೊಳ್ಳಿ. ಹಸ್ತ ಸಂಚಾಲನ ಸೇಮ್ ಆಂಜನೇಯಾಸನದಲ್ಲಿ ಇನ್ಕ್ಲೈನ್ಡ್. ಪೂರ್ತಿ ಅಂದ್ರೆ ಫುಲ್ ಅಲ್ಲ, ಕೈಗೆ ಹತ್ರ ಕಿವಿ ಹತ್ರ ಕೈ ಇರಬೇಕು. ಕಾಲು ಸಪೋರ್ಟ್ ತಗೋಬಾರ್ದು, ಹೊಟ್ಟೆ ಟಚ್ ಮಾಡಬಾರ್ದು. ಸೈಡ್ ಕಾಲು ತಗೊಂಡು ಫುಲ್ ಬ್ಯಾಂಡ್. ಈಗ ಪಾದಹಸ್ತಾಸನ. ಈಗ 3 ಬ್ರೆತ್ಸ್. ಹಸ್ತ ಉತ್ಥಾನ. ಈಗ ಸಪೋರ್ಟಿಂಗ್ ತಗೊಳ್ಳಿ, ತಗೊಂಡು ಮಾಡಿ ಫುಲ್ ಬೆಂಡ್ ಮಾಡಿ, ಫುಲ್. Baby. ಆರಾಮ್ಸೆ. ಏನಕ್ಕೆ ಇಷ್ಟೊತ್ತಿದೆ? ಅಲೋ, ಹಾಂ, ಇರ್ತೈತೆ ಬಾ, ಮಳೆ ಏನು ಬರ್ತಿಲ್ಲ. ಒನ್ ಮೋರ್ ಸೆಕೆಂಡ್ ಲೆಫ್ಟ್ ಸೈಡ್ ಹೋಲ್ಡ್ ಮಾಡೋಣ. ಓಕೆ, ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಹೋಲ್ಡ್ ಮಾಡೋಣ, ಅಂದರೆ ಸೇಮ್ ಆಸನ ಸ್ವಲ್ಪ ಡಿಫ್ರೆಂಟ್. ಓಕೆ, ಹಂಸಿ ನಮಸ್ಕಾರ ಮುದ್ರೆ. ಹಾಂ, ಹಸ್ತ ಉತ್ಥಾನ. ಈಗ ಮತ್ತೆ ನೋಡಿ, ಸೈಡ್ ಈ ಥರ ಸಪೋರ್ಟ್ ತಗೊಳ್ಳಿ, ಇಲ್ಲ ಈ ಥರ ಸಪೋರ್ಟ್ ತಗೊಳ್ಳಿ. ಹಾಂ, ಈಗ ಫುಲ್ ದೊಡ್ಡ ಕಾಲಿಡಿ. ಹಾಂ, ಫುಲ್ ಹೋಲ್ಡ್, ಫುಲ್ ಬೆಂಡ್ ಆಗಬೇಕು, ಬೆಂಡ್ ಮಾಡಿ ಹೋಲ್ಡ್ ಮಾಡಬೇಕು. ಹಾಂ, ದೊಡ್ಡದಾಗಿ ಕಾಲ, ಕರೆಕ್ಟ್, ಅಷ್ಟೇ. ಹಾಂ, ಫಾರ್ವರ್ಡ್ ಬೆಂಡ್. ಅದೇ ತರ ಕಾಲು ಮುಂದೆ ಬಂದು ಹೋಲ್ಡ್ ಮಾಡಿ, ಕಾಲು ಓಪನ್ ಇರಲಿ. ಈಗ ಬಲಗಾಲಿಂದ ತಗೊಳ್ಳಿ, ಬಲಗಾಲಿಂದ ತಗೊಳ್ಳಿ. ಹಸ್ತ ಸಂಚಾಲನ. ಅಲೋ, ಹಸ್ತ ಸಂಚಾಲನ. ಈಗ ನೋಡಿ, ಕೈ ಮೇಲೆತ್ತಿ ಕ್ರಾಸ್. ಈಗ ಹೋಲ್ಡ್, ಫುಲ್ ಬೆಂಡ್ ಆಗಬೇಕು, ಫುಲ್. ಈಗ ಪರ್ವತಾಸನ. ಕೈ ಇಡಿ, ಈ ಥರ ಹೋಲ್ಡ್, ತಲೆ ಟಚ್ ಆಗಬೇಕು. ಅದೇ ಬಿಡಬೇಡಿ, ಸಪೋರ್ಟ್ ತಗೋಬೇಡಿ, ಹೋಲ್ಡ್. ಈಗ ಟ್ರೈ ಮಾಡಿ. ಈಗ ಕಾಲಿಂದ ತಗೊಂಡು ಹಿಂದೆ ದಂಡಾಸನ ಬನ್ನಿ, ಹೋಲ್ಡ್. ಇದೇ ತರ ದಂಡಾಸನ ಫುಲ್. ಇದರಲ್ಲಿ ಬಾಡಿ ಸ್ಟ್ರೈಟ್ ಆಗಿರ್ಬೇಕು ನೋಡಿ, ಕರೆಕ್ಟ್, ಅಷ್ಟೇ ಹಂಗೆ ಇರ್ಬೇಕು, ಕರೆಕ್ಟ್. ಹಾ, ಕರೆಕ್ಟ್, ಪರ್ಫೆಕ್ಟ್. ಹಾ, ಈಗ ಅಷ್ಟಾಂಗ. ಕೈ ಎತ್ತಕ್ಕೆ ಟ್ರೈ ಮಾಡಿ, ಇಲ್ಲ ಈ ತರ. ಈಗ ಭುಜಂಗ. ಕಾಲು ಸ್ವಲ್ಪ ದೊಡ್ಡೋಪನ್ ಮಾಡಿ, ಫುಲ್ ಬೆಂಡ್, ಫುಲ್ ಅಪ್. ಈಗ ಮತ್ತೆ ಪರ್ವತಾಸನ. ಕೈ ಅದೇ ತರ ಹೋಲ್ಡ್. ಕಾಲಿನ ಮುಂದೆ ತಗೊಳ್ಳಿ, ಪದ್ಮ.
ಕೈ ಬೆಂಡ್ ಮಾಡಿ, ಹೀಗೆ ಈ ಥರ ಹೀಗೆ ಲಾಕ್ ಮಾಡಿ. ಹಾಂ, ಈಗ ಮುಂದೆ ಬಂದು ಪಾದಹಸ್ತಾಸನ ಮಾಮೂಲಿ ಕಾಲು ದೊಡ್ಡದಾಗಿ ಓಪನ್ ಮಾಡಿ, ಇದ್ರೆ ಕ್ಯಾಚ್ ಮಾಡಿ, ಜಸ್ಟ್ ಬೆಂಡ್. ಈಗ ಹಸ್ತ ಉತ್ಥಾನ ಸೇಮ್ ಅವಾಗಲೇ ಮಾಡೋದಲ್ಲ, ಪೂರ್ತಿ ಕಾಲು ದೊಡ್ಡದಾಗ ಹಾಕಿ ಫುಲ್ ಬೆಂಡ್. ಓಹೋ, ಈ ಚಳಿಗಾಲದಲ್ಲಿ ಎಷ್ಟು ಮತ್ತೆ ಸುತ್ತಾಡಿದ್ದೀವಿ. ಸೂಪರ್ ಪೋಸ್. ಪೋಸ್ ಹೇಳಿದ್ರೆ ಹೊಡಿತಾರೆ ಅಷ್ಟೇ. ಹಾಂ, ಅದು ಡ್ಯಾನ್ಸ್ ಅಲ್ಲೇ ಸಕ್ಕರೆ ಇಂಪ್ರೆಸ್. ನಾವು ಇದನ್ನ ಎಲ್ಲ ನೀವು ಕಳಿಸ್ತೀವಿ, ಹಾಕೊಳ್ಳಿ. ಟುಡೇ ಐ ಸ್ವೆಟ್ ಲೈಕ್ ದಿಸ್ ಅಂತ, ಐ ಸ್ವೆಟ್ ದಿಸ್ ಮಚ್ ಅಂತ. ಓಕೆ, ಹಾಂ, ಈಗ ಆರಾಮ್ಸೆ ಮಲಾಸನ ಕುತ್ಕೊಳ್ಳಿ. ಮಲಾಸನ ಕುತ್ಕೊಳ್ಳಿ. ಹಾಗೆ ಹೋಲ್ಡ್ ಹೋಲ್ಡ್ ಹೋಲ್ಡ್. ಆರಾಮ್ಸೆ ಹಿಂಗೆ ಕುತ್ಕೊಂಡು ಹೋಲ್ಡ್ ಮಾಡೋದು. ಸ್ವಲ್ಪ ಹೀಗೆ ಹೋಲ್ಡ್ ಮಾಡಿ. ಹೋಲ್ಡ್, ಕೈ ಸಪೋರ್ಟ್ ತಗೋಬಾರ್ದು. ಚಾಲೆಂಜಿಂಗ್ ಅಂದರೆ ಕಾಂಪಿಟೇಷನ್ ಅಷ್ಟೊಂದು ಸ್ವಲ್ಪ ಬರಲ್ಲ. ಓಕೆ, ನಾವು ಈಗ ದಂಡಾಸನ ಹೋಗಿ ಮತ್ತೆ ವಜ್ರಾಸನ ಬನ್ನಿ. ಕ್ಯಾಟ್ ಅಂಡ್ ಕ್ಲೌ ಸ್ಟ್ರೆಚ್ ಮಾಡೋಣ ಅಷ್ಟೇ, ಮುಗಿ. ಓಕೆ, ಕ್ಯಾಟ್ ಅಂಡ್ ಕ್ಲೌ ಸ್ಟ್ರೆಚ್, ಟೇಬಲ್ ಪೋಸ್ ಬನ್ನಿ, ಸ್ಟ್ರೆಚ್. ಮಲಾಸನದಿಂದ ಡೈರೆಕ್ಟಾಗಿ ಇದಕ್ಕೆ ಬರ್ಬೋದು, ಬರಬಾರ್ದು ಅಂತ ಅಷ್ಟೇ. ಓಕೆ, ಹಾಂ, ಈಗ ಇನ್ಹೇಲ್ ಅಪ್, ಪೂರ್ತಿ ಸ್ಟ್ರೆಚ್ ಮಾಡಿ, ಪೂರ್ತಿ ಕರ್ವ್ ಆಗಬೇಕು. ಸೊಂಟ ಪೂರ್ತಿ ಕರ್ವ್ ಮಾಡಿ. ಇನ್ನ ಕಳಿಸಿ. ಹಾಂ, ಬಾಡಿ ಮಾಡಬೇಡಿ, ಸೊಂಟ ಕಳಿಸಿ. ಕೈ ಸ್ಟ್ರೈಟ್ ಮಾಡಿ. ಕರೆಕ್ಟ್. ಹಾಂ, ಈಗ ನೋಡಿ ಈ ಥರ ಪೂರ್ತಿ. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಓಕೆ, ಆರಾಮ್ಸೆ ವಜ್ರಾಸನ ಬಂದು ಮತ್ತೆ ದಂಡಾಸನ ಬಂದು ಆರಾಮ್ಸೆ ಮಲ್ಕೊಳ್ಳಿ. ಈಗ 2 ಕಾಲನ್ನ ಮುಖ ಮಾಡಿ ಪವನಮುಕ್ತಾಸನ. ಪವನಮುಕ್ತಾಸನ ಮಲ್ಕೊಳ್ಳಿ. ಪವನಮುಕ್ತಾಸನ. ಹಾಂ, 2 ಕಾಲ ಅಪ್ ಮಾಡಿ. ಸ್ಟ್ರೈಟ್ ಹಾಗೆ ಹೋಲ್ಡ್ ಮಾಡಿ. ಯಾಕಂದ್ರೆ ಎಲ್ಲ ಹೋಲ್ಡ್ ಮಾಡಿದ್ರೆ ರಿಪಿಟೇಷನ್ಸ್ ಜಾಸ್ತಿ ಬೇಡ ಅಂತ. ಓಕೆ, ಎಸ್. ಫ್ರಂಟ್ ರೋಲ್, ಜಸ್ಟ್ ಅಲ್ಲೇ ಮಸಾಜ್, ಬೆನ್ನಿಗೆ ಪೂರ್ತಿ ಮಸಾಜ್ ಆಗಬೇಕು. ಓಕೆ, ತಲೆ ಇಟ್ಟು ಸೈಡ್ ರೋಲ್, ಸಾಕು. ಓಕೆ, ಈಗ ಹಾಗೆ ಮಂಡಿಗಳನ್ನ ಆ ಸೈಡಿಗೆ ತಗೊಳ್ಳಿ. ಮಂಡಿಗಳನ್ನ ಪೂರ್ತಿ ಎಡಗಡೆ ತಗೊಳ್ಳಿ. ಎಡಗಡೆನ ಬಲಗಡೆನ ಯಾವ ಕಡೆ? ಓಕೆ, ಬಲಗಡೆ ತಗೊಳ್ಳಿ. ಕರೆಕ್ಟ್. ಈಗ ಚೇಂಜ್. ಈಗ ಫುಲ್ ಬಾಡಿ ಸ್ಟ್ರೈಟ್, ಕೈ ಕಾಲು ದೂರ. ಮೆಡಿಟೇಷನ್ ಬೇಕಾ? ರಿಲ್ಯಾಕ್ಸೇಷನ್ ಬೇಕಾ? ಓಕೆ, ಅಪ್ ಆಗಿದೆ. ಸಿಟ್ ಡೌನ್. ಅಂದರೆ ಕೈ ಕಾಲು ಸಿಟ್ ಡೌನ್. ಕೈ ಚಿಮ್ಮು ತಗೊಳ್ಳಿ. ಆರಾಮ್ ಕರೆಕ್ಟಾಗಿ ಇರ್ತೀನಿ. ಅಂದರೆ ಸುಖಾಸನ ಈ ಥರ ಇಡಿ. ಅದು ಕಸ ಅದೇ ಥರ ಇದೆ, ಕಂಫರ್ಟೇಬಲ್ ಆಗಿರಬೇಕು. ಆಗಿಲ್ಲ ಅಂದರೆ ಆರಾಮ್ಸೆ. ಆ್ಯಕ್ಚುಲಿ ಮೆಡಿಟೇಷನಲ್ಲಿ ಪದ್ಮಾಸನ, ಅರ್ಧ ಪದ್ಮಾಸನ ಇಲ್ಲ ಪದ್ಮಾಸನ ಒಳ್ಳೆಯದು. ನಾರ್ಮಲ್ ಬ್ರೆತ್ ಮಾಡಿ. ಒಂದು 5 ಮಿನಿಟ್ಸು ಸೋ ಹಾಮ್ ಹೇಳ್ತೀನಿ. 5 ಕೌಂಟ್ಸು ನೀವು ಅದೇ ರೀತಿ ಅಬ್ಸರ್ವ್ ಮಾಡಬೇಕು. ಓಕೆ, ನಾನು ಹೇಳ್ತೀನಿ, ಫಾಲೋ ಮಾಡಬೇಕು.
ಸೋ ಅಂತೀನಿ, ಬ್ರೀತ್ ಮಾಡಬೇಕು. ಕಂಪ್ಲೀಟಾಗಿ ಬ್ರೀತಿಂಗ್. ಹೇಳ್ತೀನಿ ಹಮ್ ಅಂದಾಗ ಫುಲ್ ಬ್ರೀತ್ ಔಟ್. ಓಕೆ, ಸೊ ನೀವು ಹೇಳ್ಬಿಡಿ, ಜಸ್ಟ್ ಬ್ರೀತಿಂಗ್. ಹಮ್, ಬ್ರೀತ್ ಔಟ್. ಬಿಡಬೇಡಿ, ಕಂಟ್ರೋಲ್. ಸೊ hum, so hum, so hum, so ಮೂಗಿನ ತುದಿ. ರೀತಿ ಮಾಡ್ತಾ ಕಾನ್ಸಂಟ್ರೇಟ್ ಮಾಡಬೇಕು. ಫುಲ್ ಐಬ್ರೋ, ತಲೆ, ಹಣೆ, ಲಿವರ್ ಸ್ಟ್ರೆಸ್ ಎಲ್ಲ ಹೋಗ್ಬೇಕು. ಹಾಗೆ ಗೇಸ್ ಮಾಡ್ತಾ ಫ್ರೆಂಡ್ಸ್ ಅಂತ ನೋಡಿ, ಈ ಎರಡು ಕೈ ಬಿಟ್ಟಿದ್ದ ಐಬ್ರೋನ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ 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 ಪ್ರೆಸ್. ಗೇಸಿಂಗ್ ಹಾಗೆ ಇರಬೇಕು. ಪ್ರೆಸ್ 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 ಪ್ರೆಸ್. ಫುಲ್ ಪ್ರೆಸ್ ಮಾಡಬೇಕು, ತುಂಬ ಫೋರ್ಸ್ ಪ್ರೆಸ್ ಮಾಡಿ, ಸುಮ್ಮನೆ ಜಸ್ಟ್ ಪ್ರೆಸ್ ಅಲ್ಲ. ಪ್ರೆಸ್ 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 ಪ್ರೆಸ್. ಆರಾಮ್ಸೆ ಸಿಟ್ಟಿಂಗ್ ಚೇಂಜ್ ಮಾಡಿ. ಎರಡು ಹೆಬ್ಬೆರಳುಗಳನ್ನ ಗೇಸ್ ಮಾಡ್ತಾ ನಮಸ್ಕಾರ ಅಂತ ಸೆಷನ್ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ತಲೆಬಾಗಿ ನಮಸ್ಕಾರ ಮಾಡಿ. ನಿಧಾನವಾಗಿ ಅಸಲಿ ಹೋಗಿ ಹಾಗೆ ನಮಸ್ಕಾರ ಮಾಡಿ. Open your palms in front of your face. Look up your palms, a beautiful smile on your face. Slowly open your eyes. Thanks for being here. ಇನ್ನೊಂದು ಮೆಡಿಟೇಷನ್, ರಿಲ್ಯಾಕ್ಸೇಷನ್ 5 minutes ಮಾಡ್ಬೋದು. ಮೆಡಿಟೇಷನ್ 5 minutes ಅಲ್ಲಿ ಆಗೋದೇ ಇಲ್ಲ. ಅದೇನಿದ್ರು ಅಟ್ಲೀಸ್ಟ್ 10, 12, 19 minutes ಅಂತ ಮೆಡಿಟೇಷನ್ ಬೇಕೇಬೇಕು. ಇದು 5 minutes ಜಸ್ಟ್ ಮಾಡಿದಷ್ಟೇ. ನೀವು ಬೇಕು ಅಂತಿದ್ರೆ, ಬಟ್ ವಿ ವಿಲ್ ಡೂ ಇಟ್, ವರ್ಕ್ ಆನ್ ಇಟ್. ರಿಲ್ಯಾಕ್ಸೇಷನ್ನು ಹೇಗಿದ್ರೆ ಇವಾಗ ಈವ್ನಿಂಗ್ ಇರುತ್ತೆ, ಸೊ ರಿಲ್ಯಾಕ್ಸೇಷನ್ ಇರುತ್ತೆ, ಮೆಡಿಟೇಷನ್ ಕಡೆ ಜಾಸ್ತಿ ಗಮನ ಕೊಡೋಣ ಆಯಿತಾ. 5 minutes ಆಗೋದೇ ಇಲ್ಲ. ಐ ಟ್ರೈ ಮೈ ಬೆಸ್ಟ್. ಇದು ಏನಿಲ್ಲ ಅಂದ್ರೂ 15 minutes ಇರುತ್ತೆ. ಸೊ ಹಾಗೆ ಬರಬೇಕು. ಇದರಲ್ಲೇ ಬ್ರೆತ್ ಇನ್ ಬ್ರೆತ್ ಔಟ್ ಇರುತ್ತೆ. ಈವ್ನಿಂಗ್ ಇರುತ್ತೆ. ಈವ್ನಿಂಗು ಬಟ್ ನಮ್ಮ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಫ್ರೀ ಇರುತ್ತೆ. ಬಟ್ ಏನಂದರೆ ಯಾರಾದರೂ ಜಾಯ್ನ್ ಆದರೆ ಮಾತ್ರ. ಯಾಕಂದರೆ ನಿಮಗೆ ಲೈಕ್ ಅದು ಬೇಜಾರು ಮಾಡ್ಕೋಬೇಡಿ, ಬಿಕಾಸ್ ಐ ಆಮ್ ಇನ್ವೆಸ್ಟಿಂಗ್ ಮೈ ಟೈಮ್ ಅಲ್ಲ. ಸೊ ಆನ್ಲೈನ್ ಆದ್ರೂ ಅಟ್ಲೀಸ್ಟ್ ಒಂದು 30 minutes ಯಾರಾದರೂ ಜಾಯ್ನ್ ಆದ್ರೂ ಇದಿರುತ್ತೆ. 500 rupees ಇರುತ್ತೆ ಪರ್ ಮಂತು. ಸೊ ಮಂಡೆಯಿಂದ ಫ್ರೈಡೇವರೆಗೂ ಇರುತ್ತೆ. ನೀವು ಒಂದ್ಸರಿ ತೊಗೊಂಡು ಜಾಯ್ನ್ ಆಗಿ. ಯಾರಾದರೂ ಬೇಕಂದರೆ ಅಲ್ಲ, ಬೇರೆಯವ್ರಿಗೆ ಯಾರಾದರೂ ಬೇಕು ಅಂತಂದರೆ ಓಕೆ.
ಜಾಯಿನ್ ಆಗಿ